ಮತ್ತೆ ಸುಹಾಸಿನಿಗೆ ಸ್ವಾಗತ. ಬ್ರಾಂಕೈಟಿಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ವೈದ್ಯರಿಂದ ಪಡ್ಕೊಳ್ಳೋಣ. ಸ್ನೇಹ, ಬೇರೆ ಯಾವೆಲ್ಲ ರೀತಿಯ ಲಕ್ಷಣಗಳನ್ನ ಕಾಣಬಹುದು? ಇದ್ರ ಜೊತೆಗೆ ಇವಾಗ ನಾನು ಹೇಳ್ದಂಗೆ ಉಸಿರಾಟದ ತೊಂದರೆ ಜೊತೆಗೆ ಕೆಲವೊಂದ್ಸತಿ ನಾವು ಎದೆ ನೋವು ಕೂಡ ನೋಡ್ತೀವಿ. ಸೊ ಎದೆ ನೋವು ಅಂದಾಗ ಎಲ್ಲರೂ ಫಸ್ಟ್ ಯೋಚನೆ ಮಾಡೋದು ಹಾರ್ಟ್ ಕಂಪ್ಲೇಂಟ್ಸ್ ಇರ್ಬೋದು ಹಂಗೆ ಅಂತ. ನೀವೇನು ರೂಲ್ ಔಟ್ ಮಾಡಬೇಕಾಗತ್ತೆ ಅಂದರೆ ಅವ್ರಿಗೆ ಕೆಮ್ಮು ಇದೆಯಾ, ತುಂಬ ದಿನದಿಂದ ವೀಸಿಂಗ್ ಇದೆಯಾ ನೋಡಬೇಕಾಗತ್ತೆ. ಸೊ ಈ ವೀಸಿಂಗ್ ಅಥವಾ ಕೆಮ್ಮು ಇರೋದ್ರಿಂದ ಕೂಡ ಎದೆ ನೋವು ಬರೋ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ಫೆಕ್ಷನ್ ತುಂಬ ದಿನ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಫೀವರ್, ಜ್ವರ ಬರೋದಾಗಲಿ ಅಥವಾ ನೆಗಡಿ, ಮೂಗು ಸುರಿಯೋದಾಗಲಿ ಅಥವಾ ಈ ಕಫ ಉತ್ಪಾದನೆ ಏನು ಬರುತ್ತೆ ಅಲ್ಲ, ಇದನ್ನು ನಾವು ಸತತವಾಗಿ ಅಂದರೆ ವರ್ಷದಲ್ಲಿ 3-4 ತಿಂಗಳು ಅಟ್ಲೀಸ್ಟ್ ಅವ್ರಿಗೆ ಕೆಮ್ಮು ಅಥವಾ ನೆಗಡಿ, ಜ್ವರ ಇದ್ದಾಗ ಅವಾಗ ನಾವು ಅದಕ್ಕೆ ಕ್ರಾನಿಕ್ ಬ್ರಾಂಕೈಟಿಸ್ ಅಂತೀವಿ. ಮತ್ತು ರಿಪೀಟೆಡ್ ಆಗಿ ಎವ್ರಿ ಕಾನ್ಸಿಕ್ಯೂಟಿವ್ 2-3 ಇಯರ್ಸ್ ಪ್ರತಿ ಸತಿ ಬರ್ತಾ ಇದೆ, ವರ್ಷದಲ್ಲಿ 4-5 ತಿಂಗಳು ಬರ್ತಾ ಇದೆ, ಸ್ಪೆಷಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬರ್ತಾ ಇದೆ ಅಂದರೆ ಆಗ ಅವರು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ಪರೀಕ್ಷೆಗಳು ಯಾವ ರೀತಿ ನಡೆಯುತ್ತೆ? ಇವಾಗ ಒಬ್ಬರಿಗೆ ಬ್ರಾಂಕೈಟಿಸ್ ಇದೆ ಅಂತ ಹೇಳಿದಾಗ ಯಾವೆಲ್ಲ ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ? ಬೇಸಿಕಲಿ ಫಸ್ಟ್ಗೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಸೊ ಬ್ಲಡ್ ಟೆಸ್ಟಲ್ಲಿ ನೋಡಬೇಕಾಗತ್ತೆ ಅವ್ರದ್ದು ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದೆಯಾ ಅಂತ. ಸೊ ರಿಪೀಟೆಡಾಗಿ ಇನ್ಫೆಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಆಗ ಅವ್ರ ಇಮ್ಯುನಿಟಿ ಇನ್ನೂ ಕಡಿಮೆ ಆಗಿರುತ್ತೆ. ಸೊ ಆಗ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ರಿಪೀಟೆಡಾಗಿ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಬೇರೆ ಥರದ್ದು ಇನ್ಫೆಕ್ಷನ್ಗಳಿಗೆ ರೂಲ್ ಔಟ್ ಮಾಡೋಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಸ್ಪುಟಮ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಕಫದ ಪರೀಕ್ಷೆ, ಕಫದಲ್ಲಿ ಯಾವಾಗ ಅದು ರಕ್ತ ಇರುವಾಗ ಬೇರೆ ಯಾವ ರೀತಿಯ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈರಲ್ಗಳೇನಾದ್ರು ವೈರಸ್ ಇನ್ಫೆಕ್ಷನ್ ಏನಾದ್ರು ಆಗಿದೆ ಅದನ್ನು ನೋಡಬೇಕಾಗತ್ತೆ. ಅದರ ಜೊತೆಗೆ ಎಕ್ಸ್ರೇ ಮಾಡ್ತೀವಿ. ಮತ್ತು ತುಂಬ ದಿನಗಳಿಂದ ಹಲವಾರು ವರ್ಷಗಳಿಂದ, ಇವಾಗ 10 ಇಯರ್ಸ್ ಇಂದ ಇರುತ್ತೆ, 8 ಇಯರ್ಸ್ ಇಂದ ಇರುತ್ತೆ, 12 ಇಯರ್ಸ್ ಅಂಥವ್ರಿಗೆ ಏನು ಮಾಡ್ತೀವಿ, ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಈ ಲಂಗ್ ಫಂಕ್ಷನ್ ಟೆಸ್ಟಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಅವ್ರ ಲಂಗ್ ಕೆಪಾಸಿಟಿ ಎಷ್ಟಾಗಿದೆ, ರಿಪೀಟೆಡಾಗಿ ಇನ್ಫೆಕ್ಷನ್ ಆಗಿರೋದ್ರಿಂದ ಅವ್ರ ಲಂಗ್ ಕೆಪಾಸಿಟಿ ಎಷ್ಟು ಕಡಿಮೆ ಆಗಿದೆ ಅಥವಾ ಹಾಗೇ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ರೀತಿಯಾದ ಕಾರಣಗಳಿರ್ಬೋದಾ, ಅದನ್ನು ನೋಡ್ಕೊಳ್ಳೋಕ್ಕೆ ಇದೆಲ್ಲ ಟೆಸ್ಟ್ಗಳು ನಾವು ಮಾಡ್ತೇವೆ. ಓಕೆ, ಯಾವೆಲ್ಲ ರೀತಿಯ ಚಿಕಿತ್ಸೆ ಇದೆ? ಅಂದರೆ ನೀವು ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಶಾಶ್ವತ ಚಿಕಿತ್ಸೆ ಬೇರೆ ಮೆಡಿಸಿನ್ಸಿಂದ ಸಿಗಲ್ಲ, ಆದರೆ ಶಾಶ್ವತ ಚಿಕಿತ್ಸೆ ಅಂತೂ ಖಂಡಿತ ಇದೆ ಅಂತ. ಸೊ ಯಾವೆಲ್ಲ ರೀತಿಯ ಚಿಕಿತ್ಸೆ ಇದೆ? ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ ಅವ್ರಿಗೆ. ಆದರೆ ಹಲವಾರು ವರ್ಷಗಳಿಂದ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಿರಲ್ಲ ಅಥವಾ ನಿರ್ಲಕ್ಷ್ಯ ಮಾಡಿರ್ತಾರೆ ಅಥವಾ ಟೆಂಪರರಿ ಬೇಸಿಸ್ ಮೇಲೆ ಆ್ಯಂಟಿಬಯೋಟಿಕ್ ಕೋರ್ಸ್ ಮಾಡಿರ್ತಾರೆ. ಅವಾಗ ನಾನು ಹೇಳ್ದಲ್ಲ, ಸೊ ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ, ಸ್ವಲ್ಪ ಟೈಮ್ಗೆ ಅದು ಟೆಂಪರರಿ ರಿಲೀಫ್ ಕೊಟ್ಟಿರುತ್ತೆ, ಮತ್ತೆ ಪುನಃ ಮತ್ತೆ ವಾಪಸ್ ಬರುತ್ತೆ. ಸೊ ಆಗ ಏನಾಗುತ್ತೆ, ಅವ್ರದ್ದು ಲಂಗ್ ಕೆಪಾಸಿಟಿ ಆಗಿರ್ಬೋದು ಅಥವಾ ಇಮ್ಯುನಿಟಿ ಪವರ್ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಸೊ ಅದರಿಂದ ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಒಂದು ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಇನ್ನೊಂದು ಏನಾಗುತ್ತೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಸೊ ಅವ್ರಿಗೆ ಮತ್ತೊಂದು ಸರಿ ಬರೋ ಸಾಧ್ಯತೆಗಳು ಕೂಡ ಇರಲ್ಲ. ಆ್ಯಂಡ್ ಇವಾಗ ಹೆರಿಡಿಟ್ರಿಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರುವಾಗ ಅಂತ ಹೇಳಿದೆ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರೋರ್ಗೆ ಏನಾಗುತ್ತೆ, ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ಈ ಬ್ರಾಂಕೈಟಿಸ್ನ ಕಾಣ್ತೇವೆ. ಸೊ ಆ ಮಕ್ಕಳು ಇವಾಗಲೇ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಏನಾಗುತ್ತೆ, ಅವ್ರಿಗೆ ಮುಂದೆ ಈ ಬ್ರಾಂಕೈಟಿಸ್ ತುಂಬ ಜಾಸ್ತಿ ಆಗಿ ಅವ್ರಿಗೆ ಅಸ್ತಮಾ ಬರೋ ಸಾಧ್ಯತೆಗಳು ಕಡಿಮೆ ಆಗಿರುತ್ತೆ. ಓಕೆ, ಸೊ ಶಾಶ್ವತ ಚಿಕಿತ್ಸೆ ಅಂದರೆ ಎಷ್ಟು ದಿನ ತಗೋಬೇಕಾಗುತ್ತೆ? ಅಂದರೆ ಇಷ್ಟೇ ದಿನ ತಗೋಬೇಕಾಗುತ್ತೆ ಅಂತ ಇರುತ್ತಾ ಅಥವಾ ಏಜ್ ಮೇಲೆ ಡಿಫ್ರೆಂಟ್ ಆಗಿ ಚಿಕಿತ್ಸೆ ನೀಡಲಾಗುತ್ತೆ? ಇಲ್ಲ, ಅವ್ರಿಗೆ ನೋಡಬೇಕಾಗತ್ತೆ. ನಾವು ಯಾವುದೇ ಪೇಷಂಟ್ಸ್ ಬಂದಾಗ ಅವ್ರಿಗೆ ನಾವು ಡೀಟೇಲ್ ಆಗಿ ಕೇಸ್ ತಗೊಳ್ತೀವಿ, ಎಷ್ಟು ವರ್ಷದಿಂದ ಇದೆ ಮತ್ತು ಯಾವ ಕಾರಣದಿಂದ ಇದೆ ಅಂತ ನೋಡಬೇಕಾಗತ್ತೆ. ಮತ್ತು ನಾವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅವ್ರಿಗೆ ಡೀಟೇಲ್ ಆಗಿ ಕೇಸ್ ಮಾಡ್ತೀವಿ. ಇವಾಗ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ಅಥವಾ ಪಾಸ್ಟಲ್ಲಿ ಅವ್ರಿಗೆ ಯಾವಾಗಾದರೂ ಗಂಟ್ಲು ಇನ್ಫೆಕ್ಷನ್ ಆಗುತ್ತಾ ಅಥವಾ ಸೈನಸ್ ಇನ್ಫೆಕ್ಷನ್ಗಳಾಗುತ್ತಾ ಅದು ನೋಡ್ಕೊಳ್ತೀವಿ. ಮತ್ತು ನಾವು ಮಾನಸಿಕ ಸ್ಥಿತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ನಾನು ಹೇಳಿದೆ ಆವಾಗಲೇ, ಸ್ಮೋಕಿಂಗ್ ಮಾಡೋರು ಸ್ಟ್ರೆಸ್ ರಿಲೀಫಿಗೋಸ್ಕರ ಯೂಶಲಿ ಸ್ಮೋಕಿಂಗ್ ಮಾಡ್ತಾರೆ. ಸೊ ಯಾವ ಕಾರಣದಿಂದ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಮತ್ತು ಅವ್ರದ್ದು ಇಮ್ಯುನಿಟಿ ಕಡಿಮೆ ಆಗ್ತಾ ಇದ್ದರೆ ಯಾವ ಕಾರಣದಿಂದ ಅವ್ರೇನಾದರೂ ಡಯಟ್ ಫಾಲೋ ಮಾಡ್ತಾ ಇಲ್ವಾ, ಅದನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಮತ್ತು ಇವಾಗಿರೋ ಪರಿಸ್ಥಿತಿಯಲ್ಲೂ ಅವ್ರಿಗೆ ಇಮ್ಯುನಿಟಿ ಪವರ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ಇರೋ ಇಮ್ಯುನಿಟಿ ಪವರ್ನ ಹೇಗೆ ಮೇಂಟೈನ್ ಮಾಡಬೇಕು. ನಮ್ಮ ಹತ್ರ ಇವಾಗ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಹಲವಾರು ಮೆಡಿಸಿನ್ಸ್ಗಳಿದೆ. ಆ್ಯಂಟಿಮ್ಯೂನಿಯಮ್ ಟಾರ್ಟ್ ಅಂತಿದೆ, ಡ್ರಾಸೆರಾ ಇದೆ. ಸೊ ಇದೆಲ್ಲ ಟೆಂಪರರಿ, ಈಗ ಅಕ್ಯೂಟಾಗಿ ಇವಾಗ ಬಂದಿರ್ತಾರೆ ಬ್ರಾಂಕೈಟಿಸ್ಗೆ, ಸೊ ಆವಾಗ ನಾವು ಕೊಡ್ತೇವೆ. ಸೊ ಕ್ರಾನಿಕ್ ಬ್ರಾಂಕೈಟಿಸಲ್ಲಿ ಏನಾಗುತ್ತೆ, ನಾವು ಡೀಟೇಲ್ ತಗೊಳ್ತೀವಿ ಅವ್ರ ಕೇಸ್. ಮತ್ತು ಪ್ರತಿಯೊಂದು ಪೇಷಂಟ್ಗೂ ಇದೇ ಮೆಡಿಸನ್ ಅಂತ ಇರಲ್ಲ. ಇವಾಗ ಏನಾಗುತ್ತೆ, ಇವಾಗ ಯಾರೋ ಕೆಮ್ಮು ನೆಗಡಿಗೆ ಬಂದರು ಅಂದರೆ ಇದೇ ಮೆಡಿಸಿನ್ಸ್ ಅಂತ ಇರಲ್ಲ. ಹೋಮಿಯೋಪತಿಯಲ್ಲಿ ಏನಾಗುತ್ತೆ, ಅವ್ರ ಕೇಸ್ ಸ್ಟಡಿ ಮಾಡಿಬಿಟ್ಟು ಅವ್ರ ಮೆಂಟಲ್ಸ್ ಹೇಗಿದೆ, ಆಮೇಲೆ ಮಾನಸಿಕ ಸ್ಥಿತಿ ಹೇಗಿದೆ ಅದನ್ನ ನೋಡಿಬಿಟ್ಟು ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಕೊಡ್ತೇವೆ. ಸೊ ಅದರಿಂದ ಅವ್ರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ.
ಓಕೆ, ಈಗ ಈ ರೀತಿಯಾದಂತಹ ಬ್ರಾಂಕೈಟಿಸ್ ತೊಂದರೆ ಆಗದೇ ಇರಬೇಕು ಅಂದರೆ ಯಾವೆಲ್ಲ ರೀತಿಯ ಮುಂಜಾಗ್ರತೆ ತಗೋಬೇಕಾಗುತ್ತೆ? ಮೊದಲಿಗೆ ನಾನು ಹೇಳ್ದಂಗೆ ಇವಾಗ ಏನು ಪೊಲ್ಯೂಷನ್ಸ್ ಏನಿದೆ ಅದಕ್ಕೆ ಅವರು ಡ್ರೈವ್ ಮಾಡಬೇಕಾದ್ರಾಗಲಿ ಅಥವಾ ರೈಡ್ ವೆಹಿಕಲ್ ಓಡಿಸ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಏನಾಗುತ್ತೆ, ಅವರು ಸ್ಮೋಕಿಂಗ್ ಏನಾದರೂ ಮಾಡ್ತಿದ್ರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಸ್ವಲ್ಪ ಚಿಕ್ಕ ಮಕ್ಕಳಲ್ಲಿ ನಾವು ನೋಡೋದಾದರೆ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಬಿಸಿ ನೀರು ತೆಗೆದುಕೊಳ್ಳೋದಾಗಲಿ ಅಥವಾ ಬೆಳಗ್ಗೆ ಎದ್ದಿದ ಕೂಡಲೇ ಅವ್ರಿಗೆ ಗಂಟ್ಲು ಇನ್ಫೆಕ್ಷನ್ ಏನಾದರೂ ಇದ್ದರೆ ಸ್ವಲ್ಪ ಉಪ್ಪು ಮತ್ತು ಬಿಸಿ ನೀರಿಂದ ಗಾರ್ಗ್ಲಿಂಗ್ ಮಾಡೋದಾಗಲಿ ಈ ರೀತಿಯಾದ ಒಂದು ಮಾಡಬೇಕು, ಪ್ರಿಕಾಷನ್ಸ್ ತೊಗೋಬೋದು. ಇದ್ರ ಜೊತೆಗೆ ಅವರು ಹೊರಗಡೆದು ಜಂಕ್ ಫುಡ್ಸ್ ಅಂತ ಏನು ಹೇಳ್ತೇವೆ ಅಥವಾ ಫ್ರೈಡ್ ಐಟಮ್ಸ್ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ, ಎಸ್ಪೆಷಲಿ ಬ್ರಾಂಕೈಟಿಸ್ ಇರೋರು. ಮತ್ತು ಬ್ರಾಂಕೈಟಿಸ್ ಬರದೇ ಇರೋದಕ್ಕೆ ಅವರು ಮೆಡಿಟೇಷನ್ ಮಾಡೋದಾಗಲಿ ಅಥವಾ ಯೋಗ ಮಾಡೋದಾಗಲಿ, ಯೋಗದಲ್ಲಿ ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಒಂದು ಅವ್ರಿಗೆ ಕ್ರಾನಿಕ್ ಬ್ರಾಂಕೈಟಿಸ್ ಅಥವಾ ಯಾವುದೇ ರೀತಿಯಾದ ಶ್ವಾಸಕೋಶ ತೊಂದರೆಗಳೇ ಬರಲ್ಲ. ಮತ್ತು ಇದ್ರ ಜೊತೆಗೆ ಬೇರೆ ರೀತಿಯಾದ ಇನ್ಫೆಕ್ಷನ್ಗಳಾಗಿರ್ಬೋದು, ಬಾಡಿ ಫುಲ್ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಬ್ರಾಂಕೈಟಿಸ್ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.